ಯಜಮಾನ್ತಿಯವರ ಆಶೀರ್ವಾದ. ಮತ್ತು ಇಲೆಕ್ಷನ್ದಾಗ ಬರ್ತೀನಿ ಪ್ರಚಾರಕ್ಕೆ. ಅದು ನನಗೂ ಹೇಳಿದ್ರು ಹತ್ತನೇಗತ್ತೆ ನಾನು ಬಿಜಾಪುರ ಬಿಟ್ಟು ಎಲ್ಲಿ ಬರೋದಿಲ್ಲ, ಬಿಜಾಪುರನಾಗ ಕೆಲಸ ಮಾಡೀನಿ, ಅದೊಂದು ಒಂದು ಹೋಟ್ಲೆ ಆದ್ರೂ ಬಿಜಾಪುರನಾಗೆ ಆಚೆ ಬರ್ತೀನಿ, ಎಲ್ಲಿನೂ ನಾಳೆಗೆ ಹೇಳೋದು. ನನಗೆ ಹೇಳಿದ್ರು ನಮ್ಮ ಸಾವುಕಾರ ಹೇಳ್ತಾರೆ ಅಲ್ಲಿ ಹೋಗ ಹುಣಗುಂದು ನಿಂದಿರ್ತಾರೆ ಬಾಗಲಕೋಟೆಗೆ, ಎಲ್ಲಿ ನಿಂದ್ರೋದು ಬಿಜಾಪುರ ಸಿಟಿ ಒಳಗೆ ಎದ್ದು ಮುಂದಿನ ಸಲ ಅನೇಕ ಹಿರಿಯರು ಇನ್ನಾಗಿ ಬರೋಕೆ ಆರ್ಥಿಕವಾಗಿ ಹೇಳಿದ್ರು ನಾವು ಮುಖ್ಯಮಂತ್ರಿಯಾಗಿ ನಮ್ಮ ಮನೆಗೆ ಮೊದಲು ಬರ್ಬೇಕಂತೇಳಿ. ಎಸ್ ಎಲ್ಲರೂ ಕೂಡಿ ಮಾಡೋಣ. ಇವತ್ತು ನನಗೇನು ಮಾತಾಡ್ಬೇಕಂತ ಅನ್ಸಲಾಗಿ ನಂದು ಒಂದು ಒಟ್ಟು ಮೂಡ್ ಶಾಂತಿ ಐತಿ ಇವತ್ತು ಯಾಕೋ. ಅದಕ್ಕೆ ಇನ್ನೊಂದು ಬಂದಾಗ ಯಾಕಂದ್ರೆ ನೀವೆಲ್ಲ ನಂದು ಎಲ್ಲ ಯೂಟ್ಯೂಬ್ದಾಗ ಅದು ನೋಡಿರ್ತೀರಿ. ನಾನು ಯೂಟ್ಯೂಬ್ ನೋಡೋರು ಭಾಳ ಮಂದಿ ಇದ್ದಾರೆ, ಇಡೀ ಜಗತ್ತಿನಾಗೆ ಒಂದು ಟೀಮ್ ಐತಿ. ಅವರೆಲ್ಲ ಹೇಳ್ತಿರ್ತಾರೆ ಅಂತಿಂತ ದೊಡ್ಡ ದೊಡ್ಡ ವಕೀಲರು ಸಹಿತ ನೋಡಿರ್ತಾರೆ. ಆಮೇಲೆ ಕೋರ್ಟ್ಗಳ್ನಾಗ ಭಾಳ ಕೇಸ್ ಅದಾವ್ರಿ. ನಾನು 80 ಕೇಸ್ ಹಾಕ್ತಾರೆ ನನ್ನ ಪೊಲೀಸರಿಗೆ ಹೇಳ್ಬಿಟ್ಟಿರ್ತಾರೆ ಹೋಗ್ಬಿಟ್ಟು ಒಂದು ಕೇಸ್ ಹಾಕಿರ್ತಾರೆ. ಈಗ ಬಿಟ್ಟಾರ ಒಂದು ತಿಂಗಳಾಯ್ತು ಯಾಕೋ ಕಡಿಮೆ ಮಾಡ್ಯಾರ. ನಮ್ಮ ಮನೆ ಹೇಳ್ಬಿಟ್ಟೆ ನೀವು ಎಷ್ಟು ಕೇಸ್ ಹಾಕ್ತೀರಿ ಅಷ್ಟು MLA ಆರಿಸ್ಬಿಡ್ತಾವೆ ನಾನು ಅಂತಂದು. ಈಗ 79 ಹಾಕಿರಿ, 79 ಫಿಕ್ಸ್ ಆಗ್ಯಾವ. 150 ಥರ ಕೇಸ್ ಹಾಕತ್ತೇನೆ 28 ರೂಪಾಯಿ. 150 MLA ಬಂದ ಮ್ಯಾಗ ಎಲ್ಲ ಕೇಸ್ ತಾನೇ ವಿಟ್ರಾನ್ ಆಗ್ತಾನೆ, ಹೌದಿಲ್ಲ? ಅದಕ್ಕೆ ಮುಂದಿನ ದಿವಸನಾಗ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಮ್ಮದೇನೂ ಆಸೆ ಇಲ್ಲ, ಎಲ್ಲ ದೇವ್ರು ನನಗೆ ಅನುಕೂಲ ಮಾಡ್ಯಾನ. ಏನೇನು ಮಾಡೋದಿದ್ರು ನಿಮ್ಮೆಲ್ಲ ಜನರಿಗೆ ಸಲುವಾಗಿನೇ. ಇನ್ನು ಎಷ್ಟು ದಿವಸ ಇರೋದು, ಈಗ 62 ನಾ ಭಾಳ ಸಣ್ಣ ವಯಸ್ಸಿನಾಗೇ MLA ಆಗಿನಿ. 28ಕ್ಕೆ ನಾ MLA ಬಿಜಾಪುರ ಒಳಗೆ. ಪೊಲೀಸರು ನಾನು ವಿಧಾನಸೌಧದಾಗೆ ಬಿಡ್ತಿದ್ದಿಲ್ಲ, ಹುಡುಗನಂಗಿದ್ದೆ. ಕಾರ್ಡ್ ತೋರ್ಸೋನವ್ರು ಒಮ್ಮೊಮ್ಮೆ ಐಡೆಂಟಿ ಕಾರ್ಡ್ ಒಯ್ದಿರ್ತಿದ್ದಿಲ್ಲ ರೀ MLAದು, ನಿಂದ್ರಿಲ್ಲ ಅನ್ನೋರು. ಮತ್ತೆ 6 ಕಡೆಯಿಂದ ಪೊಲೀಸ್ ಸ್ಟೇಷನ್ MLA ಅದ್ರ ಬಿಡು ಅನ್ಕೊಂಡು ಮತ್ತೆ ಬಿಡೋ. ಅದು 2-3 ಸಲ ಹಿಂಗಾಗೈತಿ. ಆ ಟೈಮಿನಿಂದಲೂ ವಿಧಾನಸಭೆಯಲ್ಲಿ ಪ್ರವೇಶ ಮಾಡೀನಿ. ನಿಮ್ಮೆಲ್ಲರ ಆಶೀರ್ವಾದ, ಗುರುಗಳ ಆಶೀರ್ವಾದ, ದೇವರ ಆಶೀರ್ವಾದ, ಜನರ ಆಶೀರ್ವಾದ ಇಲ್ಲ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ